ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ನಾಳೆನೇ ಅಮಾವಾಸ್ಯೆ ಹಬ್ಬ. ಸುಮಾರು ಜನ ಅಮಾವಾಸ್ಯೆ ಹಬ್ಬದಲ್ಲಿ ಬುಧವಾರ ಬಂದಿದೆ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಮಗೆ ಕೇಳಿದ್ದಕ್ಕೆ ಕೆಲವರು ಇಲ್ಲ ಮಾಡ್ಬೋದು ಮಾಡಿ ಅಂತ ಅಂದರು. ಸೊ ಹಾಗಾಗಿ ನಾವು ಬುಧವಾರನೇ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಏನಂತಂದರೆ ಹಬ್ಬಕ್ಕೆ ಹೋಗ್ತಾ ಇದ್ದೀನಲ್ಲ ಅಮ್ಮ ಮನೆಗೆ, ಸ್ವಲ್ಪ ಇನ್ನೊಂಚೂರು ಪರ್ಚೇಸಿಂಗ್ ಇತ್ತು, ಅದು ಮುಗಿಸ್ಕೊಂಡು ಒಂದವೇ ಹಾಗೆ ಹೋಗೋಣ ಅಂತ. ಪ್ರಗತಿಗೆ ಸ್ಕೂಲ್ ಬೇರೆ ಇತ್ತು ಇವತ್ತು ಲಾಸ್ಟು. ಇನ್ನೇನು ದಸರಾ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಯಿತು. ಇನ್ನು 15 ದಿನ ರಜಾ ಪ್ರಗತಿಗೆ ಸ್ಕೂಲ್ಗೆ ಹೋಗಂಗಿಲ್ಲ. ಪ್ರತಿ ವರ್ಷ ಹಬ್ಬಕ್ಕೆ ಹೋಗ್ತಾ ಇದ್ವಿ, ಹಿಂಗೆ ಹೋಗೋದು ಹಬ್ಬ ಮಾಡೋದು, ಹಾಗೆ ನೈಟು ಅಥವಾ ನೈಟೇ ಬಂದುಬಿಡ್ತಾ ಇದೆ. ನನಗೆ ನೈಟ್ ಕೂಡ ಅಲ್ಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಬೆಳಗ್ಗೆ ಸ್ಕೂಲ್ ಇರ್ತಾ ಇತ್ತಲ್ಲ, ಪಾಪ ಎಲ್ಲ ಕೆಲಸ ಅಮ್ಮನ ಮೇಲೆ ಬಿಟ್ಟು ಬಂದುಬಿಡ್ತಾ ಇದ್ವಿ. ಈ ಸರಿ ಏನೋ ಗೊತ್ತಿಲ್ಲ, ಸ್ವಲ್ಪ ದಸರಾಗೆ ಬಂದಿರೋದ್ರಿಂದ ಹಬ್ಬ ನಮಗೆ ರಜಾ ಸಿಕ್ತು. ಒಂದಿನ ಮುಂಚೆಗೆ ಹೋಗ್ತಾ ಇದ್ವಿ, ಮತ್ತು ಒಂದಿನ ಅಲ್ಲೇ ಇದ್ಬಿಟ್ಟು ಬರೋ ಥರ ಆಗಿದೆ. ಒಂಥರ ಖುಷಿ ಆಗುತ್ತೆ. ಪಾಪ ಅಮ್ಮ ಒಬ್ಬರೆಲ್ಲ ಮಾಡ್ಕೊಳ್ತಾ ಇದ್ರು. ಈ ಸರಿ ಹಬ್ಬ ಅಂತಂದರೆ ಮನೆ ತುಂಬ ಜನ ಇರಬೇಕು, ಆವಾಗಲೇ ಹಬ್ಬಕ್ಕೊಂದು ಕಳೆ ಅಲ್ವಾ. ಸೊ ಹೋಗ್ತಾ ಇದ್ದೀನಿ. ಇಲ್ಲೂ ಪೆಟ್ಟಾಗ್ಬಿಟ್ಟಿದೆ, ನನಗೆ ಗೊತ್ತಾಗಿಲ್ಲ ನೋಡಿ. ಬ್ಲಡ್ಡು ಬರ್ತಾಯಿದೆ. ಇವಾಗ ಏನೋ ಪೇನ್ ಆಗ್ತಾ ಇದೆಯಲ್ಲ ಅಂತ ನೋಡಿದ್ರೆ ಏನೋ ಕಟ್ಟಾಗ್ಬಿಟ್ಟಿದೆ ನೋಡಿ. ನಾನು ಈ ಥರ ಕೆಲಸ ಮಾಡ್ತೀನಿ. ಕೆಲಸ ಮಾಡೋ ಇದರಲ್ಲಿ ನಮ್ಗೆ ಏನಾಗುತ್ತೋ ಗೊತ್ತೇ ಆಗಲ್ಲ. ಹಾಗೆ ಸುಮಾರು ಒಂದು 3 ವರ್ಷದಿಂದ ಕಾಯ್ತಾ ಇದ್ದಿದ್ದು ಒಂದು ಗಳಿಗೆ ಇವಾಗ ಕನಸು ನನಸಾಗೋ ಸಮಯ ಏನು ಅಂತ ನಾನು ಇವಾಗ ಹೇಳ್ತೀನಿ. 3 ವರ್ಷದಿಂದ ಕಾದಿದ್ದೀನಿ, ನಿಮಗೂ ಗೊತ್ತಿರುತ್ತೆ. ಆಮೇಲೆ ಇದೆಲ್ಲ ಸಾಧ್ಯ ಏನು ಅಂತ ಅಂದರೆ ಅದಕ್ಕೆ ಮುಖ್ಯ ಕಾರಣ ನೀವೇ. ನನಗಿವತ್ತು ಸಿಲ್ವರ್ ಬಟನ್ಗೆ ಮೇಲಲ್ಲಿ ಒಂದು ಫಾರ್ಮ್ ಕಳಿಸಿದ್ದಾರೆ ಯೂಟ್ಯೂಬ್ ಕಡೆಯಿಂದ. ನಾನು ಅದನ್ನು ಫಿಲ್ ಮಾಡಿ ಅಡ್ರೆಸ್ ಹಾಕಿದ್ರೆ ನನಗೊಂದು ಸ್ವಲ್ಪ ದಿನದಲ್ಲಿ ಪ್ಲೇ ಬಟನ್ ಸಿಗುತ್ತೆ. ಸುಮಾರು ಜನ ಕೇಳ್ತಾ ಇದ್ರು ಪ್ಲೇ ಬಟನ್ ಬಂತಾ ಅಂತ ಹೇಳಿಬಿಟ್ಟು. 1 lakh ಆಗಿದ್ದು 1 ವೀಕಿಗೆ ಮೆಸೇಜ್ ಬರುತ್ತೆ. ನನಗೆ ಆಲ್ರೆಡಿ ಮೊನ್ನೆನೋ ಬಂತು. ಆದರೆ ನನಗೆ ಒಂಥರ ಅದು ಓದಿ ಖುಷಿಲಿ ಅಪ್ಲೈ ಮಾಡೋದಕ್ಕೆ ಇದುವರೆಗೂ ಟೈಮ್ ತೊಗೊಂಡಿದ್ದೀನಿ. ಇವತ್ತು ಮಾಡಬೇಕಂತ ಅಂದ್ಕೊಂಡು ನಿಮ್ಮ ಜೊತೆ ಹಂಚ್ಕೊಂಡು ಫಸ್ಟು ನಿಮಗೆ ಹೇಳಿ ಈಗ ಅಪ್ಲೈ ಮಾಡ್ತೀನಿ. ಸೊ 3 ವರ್ಷದಿಂದ ಕಾಯ್ದಿದ್ದಕ್ಕೆ ಇವತ್ತು ನನಗೆ ಒಂದು ಪ್ಲೇ ಬಟನ್ಗೆ ಅವಕಾಶ ಸಿಕ್ತು. ಇದೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ನಿಮ್ಮ ಪ್ರತಿ ಲೈಕು ನನಗೆ ತುಂಬ ಅಂದರೆ ತುಂಬ ಕೌಂಟ್ ಆಗುತ್ತೆ. ಸೊ ಪ್ಲೀಸ್ ಇಷ್ಟ ಆದರೆ ಹಾಗೆ ಮುಂದಕ್ಕೆ ಹೋಗಬೇಡಿ, ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೆ ಅಂತ ನೋಡ್ತೀನಿ. ಓಕೆನಾ, ಬನ್ನಿ ಇವಾಗ ನಾನು ಅಪ್ಲೈ ಮಾಡ್ತೀನಿ. ಇವಾಗ ನಾನು ನನ್ನ ಒಂದು ಫಸ್ಟ್ ಪ್ಲೇ ಬಟನ್ ಸಿಲ್ವರ್ ಬಟನ್ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈ ಥರ ಬರುತ್ತೆ ಮೆಸೇಜು. ಹಾಯ್ ಪವಿತ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್ ಅಂತ ನಾನು ಚೇಂಜ್ ಮಾಡಿದ್ನಲ್ಲ, ಅದು ಬಂದಿದೆ. ಯು ಡಿಡ್ ಇಟ್, ಯುವರ್ ಹಾರ್ಡ್ ವರ್ಕ್ ಪೇಯ್ಡ್ ಆಫ್ ಆ್ಯಂಡ್ ಯು ಆರ್ ನೌ ಎಲಿಜಿಬಲ್ ಫಾರ್ ಅ ಕ್ರಿಯೇಟರ್ ಅವಾರ್ಡ್. ರೀಚಿಂಗ್ ದಿಸ್ ಮೈಲ್ ಸ್ಟೋನ್ ಇಸ್ ಸಮಥಿಂಗ್ ಟು ಬಿ ಪ್ರೌಡ್ ಆಫ್. ಇಟ್ಸ್ ನಾಟ್ ಈಸಿ ಫೀಟ್. redeem your award and start your celebration by following these steps ಅಂತ. ಈ ಲೈನು ನಿಜವಾಗ್ಲೂ ನಾನು ಇವಾಗ ಓದಿದ್ನಲ್ಲ, ಆ ಲೈನ್ ನನಗೆ 3 ದಿನದಿಂದ ಅದನ್ನು ಓದ್ತಾನೇ ಇದ್ದೀನಿ. ಎಷ್ಟು ಖುಷಿ ಆಗುತ್ತಲ್ವ, ಎಷ್ಟು ಸಂತೋಷ ಆಗುತ್ತೆ. ನಾನು ಏನು ಮಾಡೋಕ್ಕೆ ಆಗಲ್ಲ, ನನ್ನಿಂದ ಏನೂ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ನಾನು ಡಿಮೋಟಿವೇಟ್ ಮಾಡಿ ಸುಮಾರು ಕುಗ್ಗಿಸ್ಬಿಟ್ಟಿದ್ದೆ. ನಾನು ಮುಗೀತು, ನನ್ನ ಲೈಫೇ ಹಿಂಗೆ, ಇನ್ನೇನಿಲ್ಲ, ನನ್ನ ಗಂಡನ ಹತ್ರ ಕೈ ಚಾಚಿ ದುಡ್ಡಿಸ್ಕೊಂಡು ಅವರಿಂದ ನಾನು ಜೀವನ ಮಾಡಬೇಕು, ನಂದು ಅಂತ ನನ್ನ ಇಡೀ ಲೈಫಲ್ಲಿ ನಾನು ಏನೂ ಮಾಡೋಕ್ಕಾಗೋದೂ ಇಲ್ಲ. ನನಗೆ ಯಾವ ಜಾಬ್ಗೂ ಇಲ್ಲ, ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾನು ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಅಂತ ಏನೂ ಅಷ್ಟು ಇದಿಲ್ಲ, ಏನಪ್ಪ ಮಾಡೋದು ಅಂತ ನನ್ನನ್ನೇ ನಾನು ಸಿಕ್ಕಾಪಟ್ಟೆ ಡಿಮೋಟಿವೇಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಇವತ್ತು ಇದನ್ನು ನಾನು ನೆನೆಸ್ಕೊಂಡ್ರೆ ನನಗೆಲ್ಲ ಒಂಥರ ಮ್ಯಾಜಿಕ್ ಥರ ಇದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಖುಷಿ ಕೊಟ್ಟಿದ್ದು ಯೂಟ್ಯೂಬ್ ಮತ್ತು ನೀವು. ನನ್ನ ಲೈಫ್ ಟೈಮ್ ನಾನು ಉಸಿರಿರೋ ತನಕ ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ಸನ್ನು ನಾನು ಯಾವಾಗಲೂ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವಾಗ ಒಂದು ಲಿಂಕ್ ಕೊಟ್ಟಿದ್ದಾರೆ, ಮತ್ತು ಒಂದಿಷ್ಟು ನನಗೆ ಅಂತ ಇದೇನೋ ಪ್ರೊಸೀಜರ್ ಇದೆ, ಅದನ್ನು ನಾನು ಮುಗಿಸ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪ್ರೀತಮ್ ಇವಾಗ ಜಸ್ಟ್ ಎದ್ದ, ಸ್ನಾನ ಮಾಡಿಸಿ ಚಂದ ಬಟ್ಟೆ ಹಾಕಿ, ಹೊಸ ಬಟ್ಟೆ ಹಾಕಿ ಮಲಗಿಸಿದೆ. ಅಕ್ಕ ಇಲ್ಲ ಪ್ರೀತು? ಅಕ್ಕ ಎಲ್ಲಿ? ಅಕ್ಕ ನೀ ಯಾವತ್ತಾದ್ರೂ ಅಕ್ಕನ ಕೇಳಿದ್ಯಾ? ಅಕ್ಕ ಅವ್ನು ಮಲಗಿದಾಗ ಬೆಳಗ್ಗೆ ಎದ್ದು ಹೊಟ್ಟೋಗೋದಾ? ಎದ್ಮೇಲೆ ಹುಡ್ಕೋದು ಇಲ್ಲ, ಅಕ್ಕ ಎಲ್ಲಿ ಅಂತ ಕೇಳೋದು ಇಲ್ಲ. ಬಂದ ತಕ್ಷಣ ಹ್ಯಾಪಿಯಾಗಿ ಅಕ್ಕ ಅಕ್ಕ ಅನ್ನೋದಷ್ಟೇ. ಇದು ನೆನ್ನೆ ತಗೊಂಡಿದ್ವಲ್ಲ ಟೀ ಶರ್ಟು, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಲರ್ ಅಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಲರು? ಬರ್ತಾ ಇದೆ, ಅಕ್ಕ ಬರ್ತಾ ಇದೆ. ಇನ್ನೇನು ಬರುತ್ತೆ ಈಗ, ಒಂದು 2 ಮಿನಿಟ್ಸ್. ಪ್ರೀತು ಗುಡ್ ಮಾರ್ನಿಂಗ್. ನನ್ನ ಮಗನಿಗೆ ಇಲ್ಲಿರೋ ನೀರು ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ, ತಲೆಯಲ್ಲಿ ಕೂದಲೇ ಬರ್ತಾ ಇಲ್ಲ ಅವನಿಗೆ. ಇವಾಗ ಇಷ್ಟು ಬಂದಿದೆ. ಚಾರ್ಜರ್ ಎಲ್ಲ ಮುಟ್ಬಾರ್ದು. ಹಾಂ, ರೊಟ್ಟಿ ತಿಂತೀಯಾ ಚಪಾತಿ ತಿಂತೀಯಾ? ಏನು ಬೇಕು?
ಇನ್ನು ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ಬೆಳಗ್ಗೆನೂ ಚಪಾತಿನೇ ಮಾಡಿದ್ದೆ, ಪಲ್ಯ ಆಯಿತು. ಇನ್ನು ನಾವು ಹೊರಡ್ಬಿಡ್ತೀವಲ್ವ, ಮತ್ತೆ ಇಲ್ಲಿ ಇರೋದಿಲ್ಲ. ಸುಮ್ಮನೆ ಮಾಡಿದ್ರೆ ಅಡುಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಮಾಡಿಲ್ಲ. ಪ್ರೀತಮ್ಗೆ ತುಪ್ಪ ಹಾಕಿ ಚಪಾತಿ ಮಾಡಿಕೊಡ್ತೀನಿ ನಾನು. ಇದನ್ನು ಅವನು ಚಪಾತಿ ಹಾಗೆ ತಿಂತಾನೆ, ಸಾಫ್ಟಾಗಿರುತ್ತಲ್ಲ, ಅವನು ಹಂಗೆ ತಿನ್ಕೊತಾನೆ. ಅದಕ್ಕೆ ಅವನಿಗೆ ಮಾತ್ರ ತುಪ್ಪ ಹಾಕಿ ಬಿಸಿ ಮಾಡಿ ಕೊಡ್ತೀನಿ. ಇನ್ನು ನಮಗೆಲ್ಲ ನಾರ್ಮಲಾಗಿ ಪಲ್ಯಕ್ಕೆ ಮಾಡ್ತೀನಿ. ಚಪಾತಿ ಸಾಕಾಗಲ್ಲ, ಸ್ವಲ್ಪನೇ ಇದೆ ಬೆಳಗ್ಗೆ ಮಾಡಿರೋದು. ಅದಕ್ಕೆ ಒಂದು ಸ್ವಲ್ಪ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೋರೆಕಾಯಿ ಪಲ್ಯ ಮಾಡಿದ್ದೆ, ಸಖತ್ತಾಗಿತ್ತು ಟೇಸ್ಟು. ಸೋರೆಕಾಯಿ ಮತ್ತು ಹೆಸರು ಕಾಳು ಹಾಕಿ ಮಾಡಿರೋದು ಸಖತ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು. ಚಪಾತಿಗಂತೂ ಸೂಪರ್ ಆಗಿತ್ತು, ಅಕ್ಕಿ ರೊಟ್ಟಿಗೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನೇ ಮಾಡಿಕೊಡೋಣ ಅಂತ ಪ್ರೀತಮ್ ಇದನ್ನು ಕೊಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಅವನಿಗೆ ಕೊಡ್ತೀನಿ. ಹಾಗೆ ಇನ್ನು ಊರಿಗೆ ಹೋದ್ಮೇಲೆ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪೂಜೆಗೂ ಕೂಡ ನಾನು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಇವತ್ತು ನನ್ನ ಹಸ್ಬೆಂಡ್ ಕೂಡ ಕೆಲಸ ಅಂತ ಹೊರಗಡೆ ಹೊರಟೋದ್ರು, ಪ್ರಗತಿ ಸ್ಕೂಲ್ ಅಂತ ಹೊರಗಡೆ ಹೊರಟೋದ್ರು. ಎಲ್ಲರಿಗೂ ವೆಯ್ಟ್ ಮಾಡಿ ಹೊರಡೋ ಅಷ್ಟು ನನಗೆ ಟೆನ್ಷನ್. ಅಂದರೆ ಏನು, ನಾನು ಯಾರೂ ಇಲ್ಲ ಅಂದರೆ ಅಮ್ಮ ಒಬ್ಬರೇ ಹೆಂಗೆ ಮಾಡ್ಕೊಳ್ತಾರಲ್ವಾ ಅಂತ ಹೇಳಿ ಸರಿ ಬೇಗ ಹೋಗಬೇಕು ಅಂತ ನಾನು ಏನೇನೋ ಅಂದ್ಕೊಂಡೆ, ಆಗಲೇ ಇಲ್ಲ. ಆಮೇಲೆ ಟ್ರಾಫಿಕ್, ಈ ಹಬ್ಬದ ಟೈಮಲ್ಲೆಲ್ಲ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ವಾ, ಸೊ ಬೇಗ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ. ಹಿಂದೆ ಹೋಗು, ನಾವೆಲ್ಲ ನಿಂತ್ಕೋಬೇಕಲ್ಲ. ಏನು ಗೊತ್ತಾ, ಜಾಸ್ತಿ ಅವ್ನು ಅಲ್ಲಿ ಬಿಡಬಾರ್ದಂತೆ. ಅವ್ನ ಹೈಟ್ ಕಮ್ಮಿ ಇರೋದಕ್ಕೆ ಸೆನ್ಸರಿ ವರ್ಕ್ ಆಗಲ್ಲ. ನೋಡು ಚಿನ್ನಿ, ಆ ಸೈಡ್ ಎಲ್ಲಿ ಹೋಗ್ತಾ ಇದೆಯಾ ನೀನು? ನಮ್ಮ ಕಾರ್ ಎಲ್ಲಿರೋದು? ಪ್ಯಾಂಟ್ ಎಲ್ಲ ಮೇಲೆ ಎಳ್ಕೊಂಡ್ಬಿಟ್ಟಾನೆ. ಕಾರ್ ನಮ್ಮ ಲಗೇಜ್ ಎಲ್ಲ ರೆಡಿ. ಈಗೆಲ್ಲ ತೊಗೊಂಡೋಗಿ ಡಿಕ್ಕಿಯಲ್ಲಿ ಹಾಕ್ಬಿಟ್ಟು ಹೊರಡೋದಷ್ಟೇ. ಚಿನ್ನು ನೋಡಿ ಎಷ್ಟು ಹೆಂಗೆ ಕಾಲು ತುಳ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಬಟ್ಟೆ ಎಲ್ಲ ಗಲೀಜಾಗುತ್ತೇನೋ. ಇಲ್ಲಿ ನೋಡಿ, ಇಲ್ಲಿ ನಾನು ಹಬ್ಬಕ್ಕೆ ತಗೊಂಡಿರೋ ಬಟ್ಟೆ ಇವಾಗ ಹಾಕಿರೋದು ಮ್ಯಾಚಿಂಗ್. ನಾನು ಹೇಳ್ದಾಗೆ ಅಂದ್ಕೊಂಡೆ, ಸಂಜೆ ಬೇರೆ ಆಯಿತು. ನಮಗಂತೂ ಹೆವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್. ನಮ್ಮ ಕಡೆ ಅಂತೂ ಟ್ರಾಫಿಕ್ ಮುಗಿಸ್ ಹೋಗೋಷ್ಟ್ರಲ್ಲಿ ಸಾಕಾಗೋಗುತ್ತೆ. ಗೊರಗುಂಟೆಪಾಳ್ಯ ರೀಚ್ ಆಗೋಷ್ಟ್ರೊಳಗೆ ಸುಮಾರು ನಮ್ಮ ಮನೆಯಿಂದ 2 ಅವರ್ ತೊಗೊಳ್ತು. ನಾವು ಸ್ಕೂಟಿಲಿ ಹೋದರೆ 30-40 ಮಿನಿಟ್ಸ್ಗೆಲ್ಲ ಹೋಗ್ಬೋದಿತ್ತು. ಇವಾಗ ಅಮಾವಾಸ್ಯೆ ಹಬ್ಬ ಇದೆಯಲ್ವಾ, ಸುಮಾರು ಜನ ಎಲ್ಲ ಬೆಂಗಳೂರು ಬಿಟ್ಬಿಟ್ಟು ಊರಿಗೆ ಹೊರಟಿರ್ತಾರೆ. ಸುಮಾರು ಅಂದರೆ ಒಂಥರ ಸ್ಲೋ ಮೋಷನ್ ಟ್ರಾಫಿಕ್ ಥರ ಇದೆ. ಬಂದ ನನ್ನ ಮಗ ಕುತ್ಕೊಳ್ಳೋಕ್ಕೆ. ಕುತ್ಕೋ ಸರಿಯಾಗಿ, ಚಂದ. ಅವನಿಗೆ ಅಲ್ಲಿ ನಿಂತ್ಕೊಂಡು ರೋಡ್ ನೋಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಆಮೇಲೆ ಕಾರಲ್ಲಿ ಹೋಗಿರೋ ಫೀಲ್ ಬರಲ್ಲ. ಪ್ರಗತಿ ಆರಾಮಾಗಿ ಫುಲ್ ಸೀಟ್ ಕವರ್ ಮಾಡ್ಕೊಂಡು ಮಲಗಿರೋದು. ಅಂದರೆ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರ್ಬೇಕಾದ್ರೆ ಸ್ಕೂಟಿಲೇ ನಿದ್ದೆ ಮಾಡ್ತಾ ಇತ್ತಂತೆ. ಅದಕ್ಕೆ ಇವ್ರಪ್ಪ ಯಾಕೋ ಇವತ್ತು ನಿದ್ದೆ ಮಾಡ್ತಾ ನಾನು ಅಂದ್ಕೊಂಡೆ. ಬೆಳಗ್ಗೆ ನೈಟು ಬಿಗ್ ಬಾಸ್ ಬಂತಿಲ್ಲ, ನಾವು ನೋಡ್ಕೊಂಡು ಕೂತ್ಕೊಂಡ್ವಿ, ಪ್ರಗತಿನ ನೋಡ್ಕೊಂಡು ಕೂತ್ಕೊಂಡು ಲೇಟಾಗಿ ಮಲ್ಕೊಂಡ್ರು. ನಾನು ಅಂದ್ಕೊಂಡೆ ಇವತ್ತು ಸ್ಕೂಲ್ ಇರಲ್ಲ, ಎಕ್ಸಾಮ್ ಮುಗೀತು, ಇವತ್ತಿಂದಾನೇ ಹಾಲಿಡೇ ಅಂತ. ನೋಡಿದ್ರೆ ಇವತ್ತೊಂದಿನ ಲಾಸ್ಟ್ ಸ್ಕೂಲ್ ಇತ್ತಂತೆ. ಸರಿ ಅಂತ ಹೇಳ್ಬಿಟ್ಟು ಅದು ನಿದ್ದೆ ಸರಿ ಆಗಲಿಲ್ಲ ರಾತ್ರಿ, ಅದಕ್ಕೆ ಮಲಗಿರೋದು. ಅಂದರೆ ಸಾಮಾನ್ಯವಾಗಿ ನಾನು ಹಬ್ಬಗಳ ಟೈಮಲ್ಲಿ ಈ ಥರ ನೋಡ್ತೀನಿ. ಲಾಸ್ಟ್ ಟೈಮು ಒಂದು ಹಬ್ಬ ಇತ್ತು, ಅಂದರೆ ಲಾಂಗ್ ವೀಕೆಂಡ್ ಬಂದುಬಿಟ್ರೆ ಮತ್ತು ಈ ಥರ ಎಲ್ಲ ನಾವು ಬೆಂಗಳೂರಲ್ಲಿ ಹಬ್ಬ ಮಾಡೋದಕ್ಕಿಂತ ಊರಲ್ಲಿ ಹಬ್ಬ ಮಾಡ್ತಾರಲ್ಲ, ಅಲ್ಲಿ ಹೋಗಿ ಪೂಜೆ ಮಾಡೋದು ಜಾಸ್ತಿ. ಇನ್ನೂ ಕೆಲವು ಕಡೆ ಅಮಾವಾಸ್ಯೆ ಆಗಿದ್ದು 3 ದಿನಕ್ಕೆ ಪೂಜೆ ಮಾಡ್ತಾರೆ. ಅದು ನನ್ನ ಅಜ್ಜಿ ಮನೆಯಲ್ಲಿ ಹಾಗೆ ಮಾಡೋದು. ಅಜ್ಜಿ ಬಂದಿದ್ರಲ್ಲ, ಅಂದರೆ ಅಮ್ಮ ಮನೆಯಲ್ಲಿ. ಅದೇ ನಮ್ಮ ಅಪ್ಪ ಮನೆ ಕಡೆ ಯಾವಾಗಲೂ ಮಹಾಲಯ ಅಮಾವಾಸ್ಯೆಲ್ಲೇ ಪೂಜೆ ಮಾಡೋದು. ಟ್ರಾಫಿಕ್ ಅಂತ ಅಂದರೆ ನಿಜವಾಗ್ಲೂ 2 ಅವರ್ ಗೊರಗುಂಟೆಪಾಳ್ಯ ರೀಚ್ ಆಗಿದ್ದೀವಿ. ನಾನು ಅಮ್ಮ ಮನೆಗೆ ಸ್ಕೂಟಿಲಿ ಹೋಗುವಾಗ 40 ಮಿನಿಟ್ಸ್ಗೆ ಅಮ್ಮ ಮನೆಗೆ ರೀಚ್ ಆಗ್ತಾ ಇದೆ. ಈಗ ಹಿಂಗಾಗಿದೆ, ಮಿನಿಮಮ್ 2 to 3 ಅವರ್ಸ್ ಬೇಕಾಗ್ಬಿಡುತ್ತೆ ನಾವು ಒಂದೊಂದ್ಸರಿ ರೀಚ್ ಆಗೋದಕ್ಕೆ. ಪಾಪ ಅಮ್ಮ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ರು, ಯಾಕೆ ಇಷ್ಟೊತ್ತಾದರೂ ಫೋನು ಮಾಡಿಲ್ಲ, ಬಂದು ಇಲ್ಲ ಅಂತ. ನಂದು ಯೂಟ್ಯೂಬ್ದು ಅದೊಂದು ಬೇರೆ ಸಿಲ್ವರ್ ಬಟನ್ ಅಪ್ಲೈ ಮಾಡ್ತಾಯಿದ್ದ. ಆಮೇಲೆ ಅದು ಒಂದು ಸ್ವಲ್ಪ ಎಡವಟ್ ಆಯಿತು, ಅಲ್ಲೂ ಟೈಮ್ ಆಗೋಯ್ತು. ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿರೋರು, ಅವರು ಬರಲಿಲ್ಲ. ಇನ್ನು ಪ್ರಗತಿ ಸ್ಕೂಲಿಂದ ಬಂದ ತಕ್ಷಣ ಪಾಪ ಫ್ರೆಶ್ ಅಪ್ ಕೂಡ ಮಾಡಿಸ್ಲಿಲ್ಲ, ಸ್ನಾನ ಮಾಡಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಬಂದುಬಿಟ್ಟೆ. ಇನ್ನು ನನ್ನ ಮಗಳು ತುಂಬ ಲೇಟು ಫ್ರೆಶ್ ಅಪ್ ಆಗೋದು, 1 hour ಬೇಕು ನನ್ನ ಮಗಳು ಸ್ನಾನ ಮಾಡೋದಕ್ಕೆ. ಅಷ್ಟೊತ್ತೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ, ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ನಡಿ ಮನೆಗೆ ಹೋಗ್ಬಿಡೋಣ, ಅಮ್ಮ ಒಂದಲ್ಲೇ ಫ್ರೆಶ್ ಅಪ್ ಆದರೆ ಆಯಿತು ಅಂತ ಹೇಳಿಬಿಟ್ಟು ಸ್ಕೂಲಿಂದ ಬಂದಿದ್ರು. ಮುಖ ಕೈಕಾಲೆಲ್ಲ ತೊಳಿಸ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಕರ್ಕೊಂಡು ಬಂದುಬಿಟ್ರಿ. ನಿದ್ದೆ ಅಂದರೆ ನಿದ್ದೆ ಪ್ರಗತಿಗೆ ಅವತ್ತು. ಆಮೇಲೆ ಇದು ದಾಸರಹಳ್ಳಿಲಿ ನಾವು
ಎಲ್ಲ ಐಟಮ್ನ ತೊಗೊಳ್ಳೋಣ. ನಮಗೆ ದಾಸರಳ್ಳಿಲಿ ಎಲ್ಲ ಸಿಕ್ಬಿಡುತ್ತೆ. ನಿಮಗೆ ದಾಸರಳ್ಳಿ ಮಾರ್ಕೆಟ್ ಥರನೇ ಇದೆ, ಮಿನಿ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಎನಿ ಟೈಮ್ ಎಲ್ಲ ಥರ ತರಕಾರಿ, ಹೂವು ಎಲ್ಲ ಸಿಗುತ್ತೆ. ಸರಿ ಆನ್ ದ ವೇ ನಮ್ಗೆ ಹಂಗೇನೆ ಅಂತ ಹೇಳ್ಬಿಟ್ಟು ದಾಸರಳ್ಳಿ ಕಾರ್ ಪಾರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಜನ ಅಷ್ಟು ಇದು. ಸರಿ ಹೆಂಗೋ ಮಾಡಿ ಒಂದು ಕಡೆ ಕಾರ್ ಪಾರ್ಕ್ ಮಾಡಿಕೊಂಡು ಬಳಸಿ ಅನ್ನೋಂಗೆ ಆಯಿತು. ಆಮೇಲೆ ಅಮ್ಮ ಫೋನ್ ಮಾಡಿದ್ರು, ಇಲ್ಲ ಬರ್ತಾ ಇದ್ದೀವಿ, ಸ್ವಲ್ಪ ಎಲ್ಲ ತೊಗೊಂಡು ಹೊರಟ್ವಿ ಅಂತ. ಅವ್ರಿಗೆ ಭಯ, ಇಲ್ಲಪ್ಪ ಇಷ್ಟೊತ್ತಾದರೂ ಫೋನು ಮಾಡಲಿಲ್ಲ, ಇಲ್ಲಿ ಬರಲೂ ಇಲ್ಲ ಅಂತ. ಆಮೇಲೆ ಇಲ್ಲಿ ಬರೀ ಹೂವು ತರಕಾರಿ ಅಷ್ಟು ತೊಗೊಂಡ್ವಿ. ಇನ್ನು ಸ್ವೀಟ್ಸ್ ಐಟಮ್ಸ್ ಎಲ್ಲ ಬೇಕಲ್ಲ ಅಲ್ಲಿ ಇಡೋದಕ್ಕೆ, ಅದನ್ನೆಲ್ಲ ನಾವು ಇಲ್ಲೆಲ್ಲೂ ಸಿಕ್ಕಲಿಲ್ಲ. ಸರಿ ಆನ್ ದ ವೇ ನಾವು ಬೋನ್ ಮಿಲ್, ಬಾಗ್ಲಗುಂಟೆ ಆ ಸೈಡಲ್ಲೆಲ್ಲ ಒಳ್ಳೊಳ್ಳೆ ಬೇಕ್ರಿ ಇದ್ದಾವೆ, ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಗೆ ಏನೇನು ಬೇಕು ಮೇನ್ ಅಷ್ಟೇ ತೊಗೊಂಡ್ವಿ. ಇನ್ನು ಮಿಕ್ಕಿದೆಲ್ಲ ಬೇಕ್ರಿಗೆ ಹೋದ್ವಿ. ನಾವು ಬೇಕ್ರಿಗೆ ಹೋದರೂ ಅಷ್ಟೇ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಈ ಹಬ್ಬಕ್ಕೆ ಅಷ್ಟೇ ಬೇಕ್ರಿಗೆ ಹೋಗಿ ಇಷ್ಟೋ ತನಕ ನಿಂತ್ಕೊಂಡು ಏನಾದರೂ ತೊಗೊಳ್ಳೋದು. ಅದು ಬಿಟ್ಟರೆ ನಿಜವಾಗ್ಲೂ ನಾವು ಬೇಕ್ರಿಗೆ ಹೋಗೋದೇ ಇಲ್ಲ. ಅದು ಏನೋ ಅಭ್ಯಾಸ ನಾನು ಮಾಡಿಸಿಲ್ಲ. ಆದರೆ ನೋಡಿ, ಅಭ್ಯಾಸ ಮಾಡಿಲ್ಲ ನನ್ನ ಮಕ್ಕಳು ಹಿಂಗೆ ಅಭ್ಯಾಸ ಆಗಿರೋರ ಥರ ಆಡ್ತಾರೆ. ಇದು ರಾಗಿ ಬಿಸ್ಕೆಟಾ? ರಾಗಿ ಅದೇ ನಾಳೆ ಕನೀಶ್ ಎಲ್ಲ ಬರ್ತಾರಲ್ಲ, ಈ ಬೇಕ್ರಿ ಐಟಮ್ ಜಾಸ್ತಿ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಗಿಫ್ಟಲ್ಲಿದ್ದೀವಿ. ಹಬ್ಬ ಆಗೈತಲ್ಲ ಇದು, ಬೇಕ್ರಿ ಐಟಮ್ ಅಂದ್ರೆ ಹಬ್ಬ. ಯಾವುದು ತಿಂತಾರಲ್ಲ ಅಲ್ಲ, ಚೆನ್ನಾಗಿದೆಯಾ? ಲೆಫ್ಟ್ ಹ್ಯಾಂಡ್ ತಿಂತು ಅಯ್ಯೋ ಚೆನ್ನಾಗಿದ್ಯಾ ಪನ್ನೀರು? ಸೊ ಎಗ್ ರೋಲ್ ತಗೋ, ಏನಂತಾರೆ ಇದನ್ನ? ರೋಲ್ ಬ್ರೆಡ್ ರೋಲ್, ಸ್ಯಾಂಡ್ವಿಚ್ ತರ ಪನ್ನೀರ್ ಮತ್ತೆ ಎಗ್ ಬುರ್ಜಿ ಮಾಡ್ಬಿಟ್ಟು ಹಾಕಿದ್ದಾರೆ, ಅಂದ್ರೆ ಬುರ್ಜಿ ತರ ಮಾಡಿ ಹಾಕಿದ್ದಾರೆ. ಪೀಸು ಹಾಕಿದ್ರು, ಸ್ವೀಟ್ ಆಗಿತ್ತಲ್ಲ ಬ್ರೆಡ್, ಚೆನ್ನಾಗಿತ್ತು. ನಾವು ಬೇಕ್ರಿಗೆ ಬರೋದೇ ಈ ಹಬ್ಬಕ್ಕೆ ಮಾತ್ರ, ಈ ಹಬ್ಬಕ್ಕೆ ಅಷ್ಟೇನೆ ನಾವು ಬೇಕ್ರಿಗೆ ಅಂತ ಬರೋದು. ನಾರ್ಮಲ್ ಆಗಿ ನಾವು ಬೇಕ್ರಿಗೆ ಹೋಗೋದೇ ಇಲ್ಲ. ಅವ್ರು ನಮ್ದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳಿದ್ರು, ವಿಡಿಯೋ ಮಾಡ್ತಾ ಇದ್ದಿದ್ದಕ್ಕೆ ಯಾರೋ ಕಾಲ್ ಮಾಡ್ತಿದ್ದಾರೆ. ಮಂಜ ಅವನು ಇನ್ನು ಮಂಜ ಇಲ್ವಾ? ಸಾಮಾನು ಇಟ್ಕೊಂಡ್ಬಿಡ್ತೀನಿ. ಮಂಜ ಕಾರಲ್ಲಿ ಐಟಮ್ ಹೋಗಲ್ಲ ತಗೊಂಬಿಡೋದು, ಅಲ್ಲೇ ನಿಲ್ಸ್ಕೊಂಡೆ. ಏ ಚಪ್ಪಲಿ ಬಿಚ್ಚಲೇ ಇಲ್ಲ. ಪಿಮಿನಾ? ಪಿಮಿ ಏ ಪಿಮಿ, ಯಾಕೆ ಹೆದರ್ಕೊಂತೀಯ? ಜಂಪ್ ಮಾಡ್ತಾಯ್ತಾ ಪಿಮಿ? ಇಲ್ಲಿ ದೊಡ್ಡದು ಬಾಯಿ ತೋರಿಸ್ತೀನಿ, ಬಾಯಿಲಿ. ಅವನು ಇಲ್ಲಿ ಇದ್ದಿರೋದಕ್ಕೆ ಬರಲ್ಲ ಕಣ. ಹೋಯ್ತು ಬಾ, ನೀನು ಇಷ್ಟೊಂದು ಎದ್ರುಕೊಂಡ್ರೆ ಹೆಂಗೆ? ಇಲ್ಲಿ ನೋಡಿಲಿ ಚಿನ್ನಿ, ಅಲ್ಲಿ ನೋಡಲ್ಲಿ. ಬಾ, ಏನು ಮಾಡಲ್ಲ, ಬಾ ಬಾ ನೋಡಮ್ಮ, ಬಾ ಏನು ಮಾಡುತ್ತೆ ನೋಡೋಣ.
ಬಾ ಎತ್ತು ಬೇಕೆ ಆಗಲ್ಲ. ಎತ್ತುತ್ತದೆ. ಅಕ್ಕಂದು ಬ್ಯಾಗ್ ಬಂದ್ರೆ ಅಕ್ಕ ಅಳುತ್ತೆ ಒಂದೇ ಸಮ. ಕನಿಷ್ಠ ಬರ್ಲಿ ಮಾಮ. ಕಾಯಾಗ ನೋಡಿ ಕಾರ್ ಎತ್ಕೋ. ಮಾಮನಾ ಏನ್ ಮಾಡ್ತು ಮಾಮ? ಕಾರ್ ಬಿಸಾಕ್ತಾ? ಪೀಮಿ ಬರುತ್ತೆ, ಗಲಾಟೆ ಮಾಡ್ಬೇಡ. ನೋಡಲ್ಲಿ ನಮ್ಮ ಮನೇಲಿ ಎಲ್ಲಾ ಕಡೆ ಪೀಮಿ. ತಾಂಬತ್ತೀನಿ ಬಿಡಮ್ಮ. ಅವನಿಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ ಬಾ ಬಾ ಅಮ್ಮ ಐತೆ ಅಮ್ಮ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ. ಬಾ ಬಾ. ಏನು ತಂದಿಲ್ಲ. ನಾಳೆ ನಿನಗೆ ಹಬ್ಬ ಆದ್ಮೇಲೆ ನಿನ್ನ ಮಾತಾಡ್ಸ್ಬೇಕಂತೆ ಬೈರಾ. ಪ್ರೀತು ಬೈರಾ ಬಾ ಅಲ್ಲಿ ಬೈರಾ ಬಾ 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 ಇಲ್ಲ ಬೈರಾ. ಲೇಟ್ ಆಗ್ಬಿಟ್ಟೈತೆ, ರೆಡಿ ಮಾಡ್ಕೊಬೇಕು. ಬೇರೆ 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 ಬಾ ಬೇರೆ 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 ಐತೆ ಬೈರಾ ಉಮ್ಮ ತಮ್ಮ ಅಯ್ಯಪ್ಪ. ಈಗ ನನ್ನ ಬೀಳ್ಸಿದ್ದ ಏನ್ ಸ್ಪೀಡ್ ಆಗಿ ನುಗ್ಗದೆ ಗೊತ್ತಾ? ಕಾಲಿಗೆ ಬಿದ್ದೋಗಿರ್ತಿದೆ ನಾನೇ. ಅಂಡ್ ಸೂಪರ್ ಮನ್ ತರ ಸ್ಪೀಡ್ ಸುಸ್ತಾಗ್ಬಿಟ್ಟೈತೆ. ನೀರ್ ಕುಡಿತಾವನೆ. ಹುಳ ಕಚ್ಬಿಟ್ಟ. ಅಲ್ಲಿತ್ತಲ್ಲ ಬಿಡ್ತೆ ಬಾಯಲ್ಲಿ ಒಂದೇ ಸರಿ. ಏನಮ್ಮ ನಿಂಗಾಡ್ತಾ ಇದ್ದಾನೆ? ಅವ್ನ್ ಚೀತ ತರ ಆಡ್ತಾನೆ ಮಮ್ಮಿ. ಬೈನಾ ಬಾ. ಯಾಕೆ ಬಾಳೆಹಣ್ಣಿದ್ವಾ? ನಾನು ಅದಕ್ಕೆ 3 ತಂದೆ. ನೋಡೋಣ. ಹೂವು ಎಲ್ಲ ಯಾವ್ದು ಬಟ್ಟೆ ಮಾಡಿಕ್ಲಾ? ಇಲ್ಲಿಗೆ ಮಾತ್ರ ಹೂವು ತಂದಿದ್ದೀನಿ. ಹೋಗಿ ನಾಳೆ ಅಲ್ಲೇ ಹಂಗೆ ಅದೇ ಹಾರಗಳು ದೊಡ್ಡ ಹಾರ ತಾಂಡಿಲ್ಲ. ಮಾತ್ರ ಹೂವು ತಾಂಡಿರೋದು. ಅದೇ ಇವು ಹಾರ ಮಾತ್ರ ಪೂಜೆ ಮಾಡೋದಕ್ಕೆ. ಅದೇ ಅದಕ್ಕೆ 2 ಹಾರ ತಂದಿದ್ದೀನಿ. ಸರಿ, ಹೂವು ಎಲ್ಲ ಹಾಕಕ್ಕಾಗಲ್ಲ ಅಂತ. ಆಮೇಲೆ ಅಲ್ಲಿಂದ ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೊಂಡ್ವಿ. ಅಮ್ಮ ಅಡುಗೆ ಎಲ್ಲ ಮಾಡಿದ್ರು. ಬೆಂಡೆಕಾಯಿ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಎಲ್ಲ ಮಾಡಿದ್ರು. ಎಲ್ಲರೂ ಊಟ ಮಾಡಿದ ತಕ್ಷಣ ನಾವು ರೀಚ್ ಆಗೋಷ್ಟ್ರೊಳಗನೆ ಟೈಮ್ ಆಗೋಗಿತ್ತು. ಇನ್ನು ಬೇಗ ಒಬ್ಬಟ್ಟು ಮಾಡಬೇಕು. ಬೆಳಗ್ಗೆ ಆದರೆ ಆಗೋದಿಲ್ಲ. ಏನಾದರೂ ಸರಿ ಆಲ್ಮೋಸ್ಟ್ ಮಾಡಿ ಮುಗಿಸ್ಬಿಟ್ಟೆ ಮಲಗಬೇಕು ಅಂತ ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಬೇಳೆಗಿಟ್ಟಿದ್ರು. ನಾನು ತೆಂಗಿನಕಾಯಿ ತುರ್ಕೊಡ್ತಾ ಇದ್ದೆ. ಒಬ್ಬಟ್ಟು ಬೇಡ, ನನಗೆ ಒಬ್ಬಟ್ಟು ಕೆಲಸ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಬೇಕು ಅಂದರೆ ಟೈಮು ಜಾಸ್ತಿ ಹಿಡಿಯುತ್ತೆ. ಒಂದು 3-4 ಜನ ಸೇರಿಕೊಂಡ್ರೆ ಬೇಗ ಆಗುತ್ತೆ. ಒಬ್ಬರು ಕೈಲಂತೂ ತುಂಬ ಕಷ್ಟ. ನಾನು ಬೇಡ ಅಂತ ನಮ್ಮಮ್ಮ ಇಲ್ಲ ಅಷ್ಟೊಂದು ಮಾಡಲೇಬೇಕು ಅಂತ ಅವ್ರು ಮಾಡಿದ್ರು. ಮಲ್ಕೊಳ್ಳೋದೇನಿಲ್ಲ, ಇದು ಮುಗಿದ್ಮೇಲೆ ಮನಿಕಂತೀನಿ. ಟೈಮು ಆಗಲೇ 11:15 ಕಣಮ್ಮ. ನಾನು ರಾತ್ರಿ 4 ಗಂಟೆಗೆ ಎದ್ದಿರೋಳು, ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ನೀನು ಅಷ್ಟೊತ್ತಿಗೆ ಯಾಕೆ ಎದ್ದೆ? ಹಾಲು ಕರಿಯಕ್ಕೆ ಎದ್ದೇಳ್ಬೇಕಲ್ಲ. ಇವಾಗ ಈಗ ಎಷ್ಟೊತ್ತಿಗೆ ಮಲಿಕೋ? 4 ಗಂಟೆಗೆ ಎಲ್ಲೇ ಆಯ್ತು. 11 ಅವರ್ 12 ಅಂದರೆ 4 ಗಂಟೆ 4 ಅವರ್ ನಿದ್ದೆ. ಹಿಂಗೆ ನಿದ್ದೆ ಮಾಡಿದ್ರೆ ಮನುಷ್ಯ ಆಗಿರ್ತಾನ. ಓ ಯಪ್ಪ, ನಮ್ಮ ಹಸು ಐತೆ ಒಂದು ಹಂಸಿ. ನಮ್ಮಮ್ಮ ಗ್ರೇಟ್ ಅಂತ ಹೇಳ್ಬೋದು. ಹಾಲು ಕರಿಯೋಕ್ಕೆ ಆಗಲ್ಲ, ಅಷ್ಟು ಕಷ್ಟ ಅದ್ರಲ್ಲಿ ಹಾಲು ಕರಿಯೋದು.
ಆದ್ರೆ ಅದೇನು ಗೊತ್ತಾ ಎಮೋಷ್ನಲಿ ಕನೆಕ್ಟ್ ಆಗ್ಬಿಟ್ಟೈತೆ ನಮಗೆ, ಅದನ್ನ ಬಿಟ್ಟಿರೋಕ್ಕೆ ಆಗಲ್ಲ ನಮ್ಮ ಅಮ್ಮಗೆ. ಅದೇನಮ್ಮ? ಹೆಂಗಪ್ಪ ಅದನ್ನ ಕೊಡೋದು ಅನ್ನೋ ಥರ ಆಗೈತೆ ನಮಗೆ. ಹಸು ಅಷ್ಟೇ ಚೆನ್ನಾಗಿ ನಮ್ಗೆ ಹೊಂದ್ಕೊಂಬಿಟ್ಟೈತೆ, ಹೇಳಿದ ಮಾತು ಕೇಳೋದು. ಅಷ್ಟು ಕಷ್ಟಪಟ್ಟು ಹಾಲು ಕರಿತಾ ಇರೋದು ನಮ್ಮಮ್ಮ. ಒಂಥರ ನಮ್ಮ ಮನೇಲಿ ಒಬ್ರು ಇದ್ರೆ ಹೆಂಗೆ, ಮನುಷ್ಯ ಇದ್ರೆ ಹೆಂಗೆ ಹಂಗಾಗ್ಬಿಟ್ಟದ ಅಲ್ವೇನಮ್ಮ? ಒಬ್ಬಟ್ಟು ಮಾಡೋದು ಬೇಡ ಅಂತ ನಮ್ಮಮ್ಮ ಒಬ್ಬಟ್ಟು ಮಾಡ್ಕೊಂಡು, ಆಮೇಲೆ ಇನ್ನೊಂದು ಏನಾಯ್ತು ಅಂತಂದ್ರೆ ಅಮ್ಮ ಜಿರ್ಲೆ ಅಲ್ಲಿ ಹೋಯ್ತದೆ ಇಲ್ಲ ಅದೇ ಈಗ ನಮ್ಮಮ್ಮ ಬಿಡಲ್ಲ. ನಮ್ಮಮ್ಮಂಗೆ ಜಿರ್ಲೆ ಅಂದ್ರೆ ಆಗಲ್ಲ, ಇರಬಾರ್ದು ಮನೇಲಿ. ಯಾಕೆಂದ್ರೆ ಅವು ಮರಿ ಮಾಡಿ ಜಾಸ್ತಿ ಆಗಿಬಿಡ್ತವೆ ಅಂತ ಭಯ. ಆಮೇಲೆ ಇದು ಬೈಲಲ್ವಾ, ಹಿಂಗೆ ಡೋರ್ ಓಪನ್ ಮಾಡಿದಾಗ ಆರೋ ಜಿರ್ಲೆ ಅದು ಇದು ಒಳಗಡೆ ಬಂದ್ಬಿಡುತ್ತೆ ಅಂತ. ನನ್ನ ಕದ ಅದಕ್ಕೆ ತೆಗಿಯಲ್ಲ, ನೀರು ತಗೊಂಡಿದ್ದಿಲ್ಲ, ಸಂಜೆಲೆ ಹಾಕ್ಬಿಡ್ತೀನಿ ನಾನು. ಸೊಳ್ಳೆನೂ ಬರಲ್ಲ, ನಾವು ಅದಕ್ಕೆ ಹಾಲೊಟ್ಟು ಪಾಲೊಟ್ಟು ಏನೂ ಹಚ್ಚಿಲ್ಲ. ಅಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾರೆ. ನಾನು ಒಂದು ಸ್ವಲ್ಪ ಸೊಪ್ಪೆಲ್ಲ ಸೋಸ್ಕೊಟ್ಟೆ. ಏನಾಗಲ್ಲ, ಒಂದಿನ ನಿದ್ದೆ ಕೆಟ್ಟರೆ ಏನಾಗಲ್ಲ, ಅಂದರೆ ದಿನ ನಿದ್ದೆ ಕೆಟ್ಟಬಾರ್ದು. ನಾನು ನಾಳೆ ಊರಿಗೆ ಬೇರೆ ಹೋಗ್ಬೇಕಲ್ಲ. ಎಷ್ಟೊತ್ತಿಗೆ ಹೋಗೋಣಮ್ಮ? ಬೆಳಗ್ಗೆ ಬೇಗ ವಾಪಸ್ ಬರೋಣ ಅಂತ. ಬಿಸಿಲು ಬೇರೆ ಅಲ್ವಾ ಇವಾಗ ಜಾಸ್ತಿ, ಆದಷ್ಟು ಬೇಗ ಹೋದ್ರೆ ಬೇಗ ಬಂದ್ಬಿಡ್ಬೋದು. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲ ಒಂದು ದಿವಸ ಮುಂಚಾನು ಮಾಡ್ಬೋದು, ತಗೊಂಡು ಯಾವಾಗ ಮಾಡ್ಕೊಂಡ್ಬಂದಿದ್ದು ಹೋಗಿರ್ತದೆ. ಎಲ್ಲ ಒಂದಿನ ಮುಂಚೆ ಮಾಡ್ಬೋದಾ? ಎಲ್ಲರೂ ಮಾಡೋದು, ಇವಾಗ ಹಬ್ಬಗಳೇ ಮಾಡ್ತಾರೆ ಅಲ್ಲ, ಒಂದು ಪೂಜೆ ಮಾಡೋದು. ಇನ್ನೇನು ಹಬ್ಬನೇ ಮಾಡಿದ್ಮೇಲೆ ಪೂಜೆ ಮಾಡಿದ್ದೇನಾಗ್ತಿದೆ? ಅವತ್ತೇ ಹೋಗ್ಬೇಕಂತ ಹೇಳಿಲ್ವಾ? ಇವೆಲ್ಲ ಊರ ಇವನ್ನೆಲ್ಲ ಅಲ್ಲಿ ಹತ್ತಿಗಳ ಮಾಡಿಬಿಟ್ಟವ್ರೆ. ಎಲ್ಲರೂ ಅದೇನೋ ಬುಧವಾರ ಬಂದೈತೆ ಅಂತ ಮಾಡೋರಲ್ವಮ್ಮ? ಅಮಾವಾಸ್ಯೆ ಹಬ್ಬ ಬುಧವಾರದಲ್ಲಿ ಮಾಡಬಾರ್ದು, ಭೂಮಿ ತಾಯಿಗೆ ಎಡೆ ಇಡಬಾರ್ದು ಅಂತಾನು ಏನೋ ಹೇಳ್ತಾರಂತ, ಅದು ಮಾಡೋರೆ ಅಂತಾರೆ. ಕೆಲವರು ಮಾಡಬಹುದು ಅಂತಾನು ಅಂದರು. ಸರಿ, ನಾವು ಅವತ್ತೇ ಮಾಡೋಣ ಅಮಾವಾಸ್ಯೆಗೆ. ಅವತ್ತಿಂದಾನು ಮಾಡ್ಕೊಂಡು ಬಂದಿರೋದು ಅಮಾವಾಸ್ಯೆಗೆ ನಾವು ಅವತ್ತೇ ಮಾಡೋಣ ಅಂತ. ಆಮೇಲೆ ಏನಾಯ್ತು ಗೊತ್ತಾ, ಸಿಲ್ವರ್ ಬಟನ್ ಅಷ್ಟು ಖುಷಿಯಿಂದ ಬೆಳಗ್ಗೆ ನಿಮ್ಗೆ ಹೇಳಿದೆ ಅಲ್ವಾ, ಅದೇನು ನನ್ನ ಟೈಮೇ ಚೆನ್ನಾಗಿಲ್ವ ಅಮ್ಮ, ಏನು ಮಾಡಕ್ಕೆ ಹೋದ್ರೂ ಆ ಕೆಲಸ ಆಗಲ್ಲ. ಹಾಗೆ ಆಗುತ್ತೆ ಅನ್ನೋ ಕೆಲಸನೂ ಕೂಡ ಫೈನಲ್ ಹೋಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ಅದೇನಾಯ್ತು ಅಂತಂದರೆ, ನನ್ನ ಆಧಾರ್ ಕಾರ್ಡ್ ಬಂದು ಇಲ್ಲಿದ್ದಾಗಲೇ ಮಾಡಿಸಿದ್ದಲ್ವಾ, ಸೊ ಅದು ಅಡ್ರೆಸ್ಸು ಅಮ್ಮನ ಮನೆಯದೇ ಇದೆ. ನಾನು ಅಪ್ಲೈ ಮಾಡಿದೆ, ಎಲ್ಲ ಕರೆಕ್ಟಾಗಿ ಆಯಿತು. ಬಟ್ ಅಡ್ರೆಸ್ನ ಅದು ಅಕ್ಸೆಪ್ಟೇ ಮಾಡ್ತಾ ಇಲ್ಲ. ಅಡ್ರೆಸ್ಸು ಮತ್ತು ಐ ಡಿ ಕಾರ್ಡಲ್ಲಿರೋದು ಎರಡು ಸೇಮ್ ಹಾಕಿ ಅಂತ ಎಲ್ಲನೂ ಕರೆಕ್ಟಾಗಿ ಹಾಕ್ತಾ ಇದ್ದೀನಿ, ಅಡ್ರೆಸ್ನ ಅಕ್ಸೆಪ್ಟೇ ಮಾಡ್ತಾ ಇಲ್ಲ. ಅದೆಂಥದ್ದು ಇನ್ನೂ ಸ್ಟ್ರೀಟ್ ಕರೆಕ್ಟಾಗಿ ಹಾಕಿ ಅಂತ ಏನೇನೋ ಬರ್ತದೆ. ಸಾಯಂಕಾಲ ತನಕ ತಲೆ ಕೆಡ್ಸ್ಕೊಂಡ್ಬಿಟ್ಟೆ, 4 ಗಂಟೆ ತನಕ. ಸರಿ, ಇನ್ನು ಅದ್ರದ್ದೇ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಹಬ್ಬಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಇಲ್ಲಿಗೆ ಬಂದೆ. ನೋಡೋಣ, ನಮ್ಮನೆಯವ್ರು 2 ದಿನ ಆರಾಮಾಗಿ ಹಬ್ಬ ಮುಗಿಸ್ಕೊ, ಆಮೇಲೆ ಏನಾಗೈತೆ ಅಂತ ನೋಡೋಣ ಅಂತ ಅಂದರು. ಏನಾಗ್ತೈತೆ ಲೈಫಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಆಗೋಯ್ತು ಅಂತ ಖುಷಿಯಲ್ಲಿ ವಿಡಿಯೋ ಮಾಡಿದೆ ಕಣಮ್ಮ. ಇವತ್ತು ಅಪ್ಲೈ ಮಾಡಿಬಿಡ್ತೀನಿ, ಬಂದ್ಬಿಡುತ್ತೆ, ಏನು ಮಾಡೋದು ಅಂತ. ಆಮೇಲೆ ನೋಡಿದ್ರೆ ಅಡ್ರೆಸ್ಸೇ ಓಕೆ ಆಗಲಿಲ್ಲ. 4 ಗಂಟೆ ತನಕ ಮಾಡಿದೆ, ಆಗಲೇ ಇಲ್ಲ. ಆಮೇಲೆ ಅಯ್ಯೋ, ಇನ್ನು ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಹಬ್ಬದು ಮುಗ್ದೋಗುತ್ತೆ ಅಂತೇಳಿ ಪೂಜೆ ಮಾಡಿ ಪಟ 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 ಯಾಕೆ ಇನ್ನೆಷ್ಟೈತೆ ಎಲ್ಲ ಸೊಪ್ಪು ಸೊಪ್ಪೈತಾ ಇದರಲ್ಲಿ ಒಂಥರ ಇದೆಲ್ಲ ಬೆಳ್ಳಗೆ ಆಗೈತೆ ಕಣಮ್ಮ. ಆಮೇಲೆ ತೊಟ್ಟೆಲ್ಲ ಮೆತ್ತಗಾಗ್ಬಿಟ್ಟೈತೆ. ಏನು ಮಾಡ್ತಾ ಇದೆಯಮ್ಮ? ಸೊ ಇಷ್ಟೊತ್ತಿಗೆ 11-12 ಗಂಟೆ ಆಯಿತು. ನನಗೆ ನಿದ್ದೆ ಬರ್ತಿಲ್ಲಮ್ಮ. ಒತ್ತಡಕ್ಕೆ ಎದ್ದು ಏನಾರ ಕೆಲಸ ಮಾಡಬೇಕಾ? ಇಲ್ಲ. ಪ್ರಗತಿ ಆಯ್ತು, ನಾಳೆ ಹಬ್ಬ ಆಗತಕ್ಕ ಪಾತ್ರೆ ತೊಳಿಬೇಕು ನೀನು. ಆಯ್ತು. ನೋಡಿಲಿ, ಏನದು? ಇದು ಬೋಟಾ? ನೀರಲ್ಲಿ ತೇಲುತ್ತಾ ಇಲ್ಲ ಬೆಳಗ್ಗೆ. ನೋಡಿ, ಎಲ್ಲರೂ ಕತ್ಲೆ ಆಗಿ ಮಲಗಿದ್ರು. ನಮ್ಮ ಮನೆಯಲ್ಲಿ ಹಬ್ಬದ ಸಡಗರ ಸಂಭ್ರಮಕ್ಕೆ ನಾವೆಲ್ಲ ಎದ್ದು ಕೆಲಸ ಮಾಡ್ತಾಯಿದ್ದೀವಿ. ಏನೋ ಇಷ್ಟ ತನಕ ಒಂಥರ ಸೌಂಡ್ ಕೇಳಿಸ್ತಾಯಿತ್ತು ಆಚೆ. ಒಂದು ಬರುತ್ತೆ, ಅದನ್ನೇನಂತೀವಿ ಅಂತ ಗೊತ್ತಿಲ್ಲ. ಅದು
ಸೌಂಡ್ ಮಾಡುತ್ತೆ ನೋಡಿ. ಈ ಥರ ಕತ್ಲೆ ಒಳಗೆ ಸೌಂಡ್ ಕೇಳಿಸ್ಕೋಬೇಕು, ತೋಟದ ಮಧ್ಯೆ ಕೇಳಿಸ್ಕೋಬೇಕು, ಹಿಂಗಿರುತ್ತೆ. ಕೇಳಿಸ್ತಾ ಇದೆಯಾ? ಬೈರನ್ನ ಕಟ್ಟಾಕ್ಬಿಟ್ಟಿದ್ದೀವಿ, ಅದಕ್ಕೆ ಅವನು ಒಳಗಡೆ ಏನೋ ಸೌಂಡ್ ಮಾಡ್ತಾ ಇದ್ದಾನೆ. ಬೈರಾ ಏ ಹಂಗೆ ಆಗಬೇಕು, ಹಂಗೆ ಆಯಿತು ಬೇಕು ಬಿಟ್ಟರೆ ಅಯ್ಯಯ್ಯೋ ಮಕ್ಕಳನ್ನೆಲ್ಲ ಸಖತ್ತು ಟಾರ್ಚರ್ ಮಾಡ್ತಾಯಿದ್ದ, ಅದಕ್ಕೆ ಮಲಗಿಸ್ಬಿಟ್ಟಿದ್ದೀವಿ. ಅಲ್ಲಿ ಮಂಕ್ರಿಯಲ್ಲಿ ನೋಡಿ ಹೂವು ತೊಗೊಂಡ್ಬಂದಿದ್ನಲ್ಲ, ಅದೆಲ್ಲ ತೊಗೊಂಬಂದಿದ್ದು ಮಕ್ಕಳೆಲ್ಲ ಹಾಕಿ ನೀರು ಹಾಕಿಟ್ಟಿದ್ದಾರೆ ಬೆಳಗ್ಗೆ ತಕ್ಕ ಫ್ರೆಶ್ ಆಗಿರಲಿ ಅಂತ. ನಮ್ಮ ಮಗನ ಇಲ್ಲೇ ತೂಗಿ ಮಲಗಿಸಿದ್ವಿ. ಇಲ್ಲೇ ಮಲ್ಕೊಂಡೆ. ಇವಾಗ ಒಳಗಡೆ ಕರ್ಕೊಂಡೋಗ್ಬೇಕು ತಣ್ಣಗೆ. ಅವ್ರ ಅಕ್ಕ ಇಲ್ಲೇ ಕೂತಿದ್ದಾರೆ ಕಾಯ್ಕೊಂಡು. ಟೈಮು ಕರೆಕ್ಟಾಗಿ ಎಷ್ಟಾಯ್ತಮ್ಮ? 12 ಗಂಟೆ ಆಯಿತು. ಕಲ್ಲಲ್ಲಿ ರುಬ್ಬಲೆ ಮಿಕ್ಸಿಲಿ ರುಬ್ಬಕ್ಕಾಗಲ್ಲ. 1 kg 1 kg ಹಾಕಿದ್ದೀನಿ. 1 kg ಹಾಕಿದ್ರೆ ಮೆಷರ್ಮೆಂಟ್ ಎಲ್ಲ 1 kg ಇಲ್ಲ ಅಲ್ವಾ? ಎಷ್ಟಾದ್ರೂ ಹಾಕ್ಕೊಂಬೋದು. ಬೇಳೆ 1 kg ಹಾಕ್ಕೊಂಡು ಬೆಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೆ ತೆಂಗಿನಕಾಯಿ ಹೆಚ್ಚು ಕಮ್ಮಿ ಹಾಕ್ಬೋದು. ಬೇಡ ಅಂದರೂ ನಮ್ಮಮ್ಮ ಒಬ್ಬಟ್ಟು ಮಾಡ್ಕೊಂಡು ಕೂತವ್ರೆ. ಮಕ್ಕಳೆಲ್ಲ ರಜೆ ಕೂತಾರಲ್ಲ, ಅವರೆಲ್ಲ ಹುಡುಗರೆಲ್ಲ ಒಬ್ಬಟ್ಟೆ ತಿನ್ನೋದು. ಅನ್ನ ಸಾರು ಯಾವ ತಿಂತವ. 12 ಗಂಟೆ ಆದ್ರೂ ಒಬ್ಬಟ್ಟಿನ ಕೆಲಸ ಆಗಿಲ್ಲ. ಕಾಯಿ ಊಟನ ರೆಡಿ ಮಾಡ್ಕೊಂಡ್ರೆ ಇದೇನಮ್ಮ ಅಷ್ಟೆಲ್ಲ ಬೆಳಿಗ್ಗೆ ತಟ್ಕೊಂಬೋದು. ಒಳ್ಕಲ್ಲಲ್ಲೇ ರುಬ್ಬೋದು ನಮ್ಮಮ್ಮ. ಹಾಲು ಬಿಸಿ ಬಿಟ್ಟವ್ರೆ. ಎಲ್ಲ ಸಾಂಬಾರಿಗೆಲ್ಲ ರೆಡಿ. ಸಾಂಬಾರಿಗೆ ಮಸಾಲ ರುಬ್ಕೊಂಡ್ರೆ ನಾಳೆ ನಾವು ಹೆಂಗೂ ಸಾಯಂಕಾಲ ಮಾಡೋದು ಹಬ್ಬನ, ಬೆಳಗ್ಗೆ ಮಾಡಲ್ಲ. ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ನೆಲ ಒರೆಸ್ಬಿಟ್ಟು ಮಾಡ್ಕೊಳ್ಳೋದು. ರಾತ್ರಿ ಊಟಕ್ಕೆ ನಮ್ಮದೆಲ್ಲ. ಮತ್ತು ನಾಳೆ ಬೆಳಗ್ಗೆಗೆಲ್ಲ ಕೆಲಸಗಳೆಲ್ಲ, ಮನೆ ಕೆಲಸ, ಸೈಡ್ ಕೆಲಸ, ಹಸು ಅದು ಇದೆಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ಇದು ಮಾಡೋಕ್ಕಾಗಲ್ಲ ಅಂತ ಅಮ್ಮ ನೈಟೆ ಎಲ್ಲ ರೆಡಿ ಮಾಡ್ಕೊಬಿಡ್ತಾರೆ. ದೇವ್ರ ಮನೆಯಲ್ಲಿ ದೇವ್ರ ಮನೆ ಸಾಮಗ್ರಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒಜ್ಜಿಕ್ಬಿಟ್ಟಾರೆ. ನಾಳೆಗೆಲ್ಲ ನಮ್ಮನೆ ಪುರೋಹಿತರು ಬಂದಿಲ್ಲ. ಪುರೋಹಿತರು ಮೇಡಮ್ ಇನ್ನೂ ಬಂದಿಲ್ಲ. ನಮ್ಮ ಅಕ್ಕ ಪುರೋಹಿತರು ಬಂದರೆ ಈ ಡಿಪಾರ್ಟ್ಮೆಂಟ್ನ ಅವ್ರಿಗೆ ಬಿಟ್ಕೊಟ್ಬಿಡ್ತೀವಿ. ಇದೆಲ್ಲ ಜೋಡಿಸೋದು ಗುಡಿಸೋದು ಪೂಜೆ ಮಾಡೋದೆಲ್ಲ ನಮ್ಮ ಅಕ್ಕನ ಕೆಲಸ. ಈ ಚಿಕ್ಕ ಪುರೋಹಿತ ಒಬ್ಬ ನನಗೆ ಗಂಟೆ ಹೊಡಿಯೋಕ್ಕೆ ರೆಡಿ. ನನ್ನ ಮಗ ಗಂಟೆ ಒಂದು ಹೊಡಿತಾನೆ ನೋಡಿ. ಬಟರ್ಫ್ಲೈ ಬಂದು ಚಿಟ್ಟೆ 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 ಯಾರಲ್ಲೂ ನೀರಿಗೆ ಹೊರಟೆ ನಿಧಾನಕ್ಕೆ ರೆಕ್ಕೆ ಬಿಡಿತಾ ಇದೆ. ನನ್ನ ಮಾತು ಕೇಳಿಸ್ತಾ ಇದೆಯಾ ಚಿಟ್ಟೆ ನಿಂಗೆ? ರೆಕ್ಕೆ ಬಿಡಿ, ರೆಕ್ಕೆ ಬಿಡಿ, ರೆಕ್ಕೆ ಬಿಡಿ. ಕೇಳಿಸ್ತಾ ಇಲ್ವಾ? ಕನ್ನಡ ಬರಲ್ವಾ? ಹೋಗ್ಲಿ ಬಿಡು. ತಂಪಾಗಿದೆ ಹೊರಗಡೆ. ಇದನ್ನು ಸಾಯಿಸ್ದ. ಇಷ್ಟು ಇರುವೆಗಳು ಸಾಹಸ ಮಾಡಿ ಇಲ್ಲೆಲ್ಲದಿಂದ ಇಲ್ಲಿವರೆಗೂ ಸಾಹಸ ಮಾಡಿ ಅಷ್ಟು ಜನ ಸಪೋರ್ಟ್ ಆಗಿ ಅಷ್ಟು ಹೈಟಾಗಿ ಎತ್ಕೊಂಡು ಇಲ್ಲಿಂದ ಈ ಗೋಡೆ ಮೇಲೆ ಹೋಗ್ತಾ ಇದ್ದಾರೆ. ಈ ಗೋಡೆ ಮೇಲೆ ಎಲ್ಲಿ ಮನೆ ಮಾಡ್ಕೊಂಡವ್ರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಎಲ್ಲಿಗೆ ತಗೊಂಡು ಹೋಗಕ್ಕೆ ಸಾಧ್ಯ ಇದನ್ನ? ಈ ಗೋಡೆ ಮೇಲಿಂದ ಫಸ್ಟ್ ಟೈಮ್ಗೆ ಕೆಳಗಡೆ ಬಿತ್ತು, ಸೆಕೆಂಡ್ ಟೈಮ್ ಇದು. ಹೌದಾ? ಒಂದ್ಸರಿ ಟ್ರೈ ಮಾಡಿ ಕೆಳಗೆ ಬಿತ್ತಾ? ಸೆಕೆಂಡ್ ಟೈಮ್ ನೋಡಿ ಇಷ್ಟು ಜನ ಎಳ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿತ್ತು ಅಮ್ಮೋ, ಇದ್ರಲ್ಲಿ ಏನು ಅರ್ಥ ಆಗತ್ತೆ ಗೊತ್ತಾ? ಹಾರ್ಡ್ ವರ್ಕ್ ಅಲ್ಲ, ಟೀಮ್ ವರ್ಕ್. ಕರೆಕ್ಟ್. ನೋಡು, ಒಬ್ರ ಕೈಲಿ ಆಗಲ್ಲಲ್ಲ. ಮಾತಾಡ್ತಾವ ಅಮ್ಮವು? ಇಲ್ಲ ಮಮ್ಮಿ, ಅದು ಆಂಟಿನೋಸ್ ಇರುತ್ತೆ, ಅದು ಕನೆಕ್ಟ್ ಮಾಡ್ಬಿಟ್ಟು ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಆದರೆ ಅವರು ನಮ್ಮ ಥರ ಬಾಯಿ ಯೂಸ್ ಮಾಡಲ್ಲ. ಮತ್ತೆ ಅವ್ರ ಲೈನಲ್ಲಿ ಹೆಂಗೆ ಹೋಗ್ತಾರೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ರೂಟ್ ಗೊತ್ತಾ? ಆ ಆಂಟಿನೋಸ್ ಇಂದ ಅವರಿಗೆ ಕನೆಕ್ಷನ್ ಇರುತ್ತೆ. ಇವಾಗ ನಾವು ಒಂದು ಕಾಲ್ ಇಕ್ಕಿದ್ರು ಅವ್ರ ಲೈನ್ ಮೇಲೆ, ಅದು ಮತ್ತೆ ವೈಬ್ರೇಷನ್ ಆಗುತ್ತೆ. ಅದರಲ್ಲಿ ಆಲ್ ದ ಅನಿಮಲ್ಸ್ ಹಂಗೆ ಇರುತ್ತೆ. ಕಣ್ಣು, ಕಿವಿ, ಮೂಗು ಇದ್ದವಕ್ಕೆಲ್ಲ ಹಂಗೆ ಇರುತ್ತೆ. ಎಷ್ಟು ನೀಟಾಗಿ ಅಷ್ಟು ಜನ ಹಿಂಗೆ ಮಾತಾಡಿಕೊಂಡು ಹಿಂಗೆ ಎಳ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಟೀಮ್ ವರ್ಕ್ ಮಾಡಿಕೊಂಡು ಅಷ್ಟು ದೊಡ್ಡ ಹುಳನ ಎಳ್ಕೊಂಡು ಗೋಡೆ ಮೇಲೆ ಹೋಗ್ತಾ ಇರೋದು.
ಇನ್ನು ಪ್ರಗತಿ ಕಾರಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಎಷ್ಟು ಹೇಳಿದ್ರು ಮಲಗ್ತಾನೆ ಇಲ್ಲ. ಇನ್ನು ಬೆಳಿಗ್ಗೆ ಲೇಟ್ ಆಗುತ್ತೆ, ನೀನು ಎದ್ದೇಳೋದಕ್ಕೆ ಆಗೋದಿಲ್ಲ, ಹಬ್ಬ ಬೇರೆ ಮಾಡಬೇಕಂತ ಏನು ಹೇಳಿದ್ರು ಕೇಳಲಿಲ್ಲ. ಸರಿ ಹೂವು ಇತ್ತು ಕಟ್ಬಿಡೋಣ ಅಂತ ಹೇಳ್ಬಿಟ್ಟೆ ನಾನು ಜೋಡಿಸೋದಕ್ಕೆ ಕೂರಿಸ್ಕೊಂಡೆ. ಅಮ್ಮ ಒಬ್ಬಟ್ಟಿಗೆಲ್ಲ ರುಬ್ಬಿ ಹೂರ್ಣ ಎಲ್ಲ ರೆಡಿ ಮಾಡಿ ಇದು ಮೈದಾ ಎಲ್ಲ ಕಳಿಸಿಟ್ರು. ಮತ್ತು ಸಾಂಬಾರಿಗೆ ಏನು ಬೇಕು ಬೆಳ್ಳುಳ್ಳಿ ಸುಲ್ಕೊಂಡ್ವಿ, ಈರುಳ್ಳಿ ಸುಲ್ಕೊಂಡ್ವಿ, ಈ ಥರ ಸಣ್ಣ ಪುಟ್ಟ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಯಾಕೆಂದರೆ ಬೆಳಗ್ಗೆ ನಾನು ಇರೋದಿಲ್ಲ, ಅಕ್ಕ ಅಮ್ಮ ಇಬ್ಬರೇ ಮಾಡಬೇಕಾಗತ್ತೆ. ಅವ್ರಿಗೆ ಲೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಿ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಊರಿಗೆ ಹೊರಡ್ತೀವಿ. ಯಾಕೆಂತಂದರೆ ನಾವು ಎಲ್ಲರೂ ಹೋಗೋಕ್ಕಾಗಲ್ಲ, ಎಲ್ಲರೂ ಹೋದರೆ ಸಂಜೆ ಆಗುತ್ತೆ. ಸಂಜೆ ಬಂದ ತಕ್ಷಣ ಅಡುಗೆ ಮಾಡಿ ಫಸ್ಟ್ ವರ್ಷ ಹಾಗೆ ಮಾಡಿಬಿಟ್ಟಿದ್ವಿ. ಸೊ ತುಂಬ ಕಷ್ಟ ಆಗೋಯ್ತು ನಮಗೆ. ಅಲ್ಲಿಂದ ಬಂದು ಅಡುಗೆ ಮಾಡೋಕ್ಕೂ ಆಗ್ತಾಯಿಲ್ಲ, ಪೂಜೆ ಮಾಡೋಕ್ಕೂ ಆಗ್ತಾಯಿಲ್ಲ. ಆವಾಗ ನಾವು ನಾನು ಹೋಗ್ತೀನಿ, ಇನ್ನು ಮಿಕ್ಕಿದವರೆಲ್ಲ ಮನೇಲೆಲ್ಲ ರೆಡಿ ಮಾಡ್ಕೊಳ್ತಾರೆ ಈ ಥರ. ಆಮೇಲೆ ಅಕ್ಕಂಗೆ ಏನಂತಂದರೆ ಅಕ್ಕನ ಅತ್ತೆ ಇದ್ದಾರಲ್ಲ ಅವ್ರ ಊರು ಅದ್ರ ಪಕ್ಕದಲ್ಲೇ, ಅವ್ರು ಅವಾಗ ಹೋದಾಗ ಅಲ್ಲಿ ಅಕ್ಕ ಪೂಜೆ ಮಾಡಿಸ್ಕೊಂಡ್ಬರ್ತಾರೆ. ಸೊ ಆ ಟೈಮಲ್ಲಿ ಅವ್ರು ಹೋಗ್ತಾರೆ, ನಾನು ಪೂಜೆ ಈ ಹಬ್ಬದ ದಿನ ನಾನು ಹೋಗ್ತೀನಿ. ಈ ಥರ ನಾವು ಹೋಗೋದು. ಸೊ ನಾಳೆಯ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಾವು ಅಪ್ಪ ಊರಿಗೆ ಹೋಗ್ತಾ ಇದ್ದೀವಿ, ಅಲ್ಲೊಂದಿಷ್ಟು ಏನೇನೋ ಇದೆ, ಅದೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.